ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಅಂದ್ರೆ ಈ ಲೈಕ್ ಕಾರ್ಟೂನ್ಸ್ ಅವು ಇವು ನಾವೇನ್ ನೋಡ್ತಿದೀವಿ ನಾವು ಅದನ್ನೇ ಆಗೋದು. ಮೇಲೆ ಹೈಸ್ಕೂಲಲ್ಲಿ ಫ್ರೆಂಡ್ಸ್ ಆಗ್ತಾರೆ, ಫ್ರೆಂಡ್ಸ್ ಆದ್ಮೇಲೆ ಹುಡುಗ ಮೇ ಬಿ ಲಕ್ಕಿ ಇಲ್ಲ, ಅದು ಲಾಕ್ಡೌನ್ ಅಲ್ಲಿ ಆಗುತ್ತೆ. ಲಾಕ್ಡೌನ್ ಅಲ್ಲಿ ನಿಮಗೂ ಗೊತ್ತಲ್ಲ, ಕಾಲೇಜ್ ಕೂಡ ಹುಡುಕ್ತಾನೆ, ಎಲ್ಲ ಸೆಟ್ ಆಗುತ್ತೆ. ಅಥವಾ ಓನ್ ಬಿಸ್ನೆಸ್ ಮಾಡ್ಬೇಕು, ಈ ತರ ತುಂಬಾನೇ ಐಡಿಯಾಸ್ ಜನರೇಟ್ ಮಾಡ್ಕೊಂತಾನೆ. ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಕರ್ಣಿಕ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಹಿಂದೆಗಡೆ ಏನು ನೋಡಿದ್ರಿ ವಿಡಿಯೋ ಅದ್ರದ್ದು ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಸೊ ನನಗೆ ಅನಿಸಿದ್ದೇನೆಂದರೆ, ನಾನು ಕೆಲವೊಂದು ಇನ್ಸ್ಪಿರೇಷನ್ ಸ್ಟೋರಿನ ಹೇಳ್ಬೇಕನ್ನಿಸ್ತು, ಅದಕ್ಕೋಸ್ಕರ ನಾನು ಆ ಸ್ಟೋರಿ ಹೇಳಿದೆ. ಆ್ಯಂಡ್ ನನ್ನ ಇನ್ಸ್ಪಿರೇಷನ್ ಸ್ಟೋರಿ ಬಂದ್ಬಿಟ್ಟು ಅದೇ ಕೂಡ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹಂಚ್ಕೊಂಡೆ. ಕೆಲವೊಬ್ಬರು ಕೇಳ್ತಿದ್ರು ಏನು ಏನು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಹಾಕ್ಬಿಟ್ಟು. ಸೊ ಅವರಿಗೆಲ್ಲ ಮೇ ಬಿ ಈ ಪಾರ್ಟ್ 2 ವಿಡಿಯೋದಲ್ಲಿ ಕ್ಲಾರಿಫೈ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅವ್ರು ಹೋಗ್ಬಿಟ್ಟು ನೋಡ್ಕೊಂಬನ್ನಿ, ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾಕಂದರೆ ಈ ವಿಡಿಯೋ ನೀವು ನೋಡ್ಬಿಟ್ರೆ ಆ ವಿಡಿಯೋ ನೋಡಿದಿರಾ ಅರ್ಥ ಆಗಲ್ಲ ಇದು. ಸೊ ಅದಕ್ಕೋಸ್ಕರ ಆ ವಿಡಿಯೋ ನೋಡ್ಕೊಂಬನ್ನಿ, ಅವಾಗ ಅರ್ಥ ಆಗುತ್ತೆ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ, ದೆನ್ ಆ ಹುಡ್ಗ ಹೈಸ್ಕೂಲಿಗೆ ಸೇರ್ಕೊಂತಾನೆ. ದೆನ್ ಅವ್ರ ತಾತ ಡೆತ್ ಆದಮೇಲೆ ಲೈಫು ಫಸ್ಟು ಇದ್ದಿದ್ದಕ್ಕೂ ಅವನು ಸಿಟಿ ಹೋಗ್ಬಿಟ್ಟು ಹೈಸ್ಕೂಲಲ್ಲಿ ಸೇರಿದ್ದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಬಿಕಾಸ್ ಒಂದು ಹಳ್ಳಿ ಹುಡುಗ ಹಳ್ಳಿಲಿರುವಾಗ ಯಾವ ಥರ ಇರ್ತಾನೆ, ದೆನ್ ಸಿಟಿಗೆ ಹೋದ್ಮೇಲೆ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದೆನ್ ನಾನು ಹೇಳಿರೋ ಪ್ರಕಾರ ಅವನು ಸಿಟಿಗೇನೋ ಸೇರ್ಕೊಂಡ. ದೆನ್ ಫುಲ್ಲು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಪ್ಲೇಸು ಎಲ್ಲ ಹೊಸದು. ಬಿಕಾಸ್ ಆ ಪ್ಲೇಸಲ್ಲಿ ಒಂದು ಚಿಕ್ಕ ವಯಸ್ಸಿನ ಓಡಾಡಿರ್ತಾನೆ. ಬಟ್ ಏನು ಹೊಸದು ಅಂತ ಅಂದರೆ ಅವನು ಒಬ್ಬೊಬ್ಬನೇ ಓಡಾಡೋದು. ಸೊ ಈ ಥರ ಥಿಂಗ್ಸ್ಗಳು ಕೆಲವೊಂದು ಅವನಿಗೆ ಹೊಸ್ದಾಗಿ ಸ್ಟಾರ್ಟ್ ಆಗ್ತವೆ. ಬಿಕಾಸ್ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ ಅಂದರೆ, ಅಥವಾ ಮಾಡಬೇಕಾಗಿದ್ರೆ ಸಿಂಗಲ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಇರುವಾಗ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಆ ಡಿಫ್ರೆನ್ಸು ಅವನಿಗೆ ಮೇಜರ್ ಆಗುತ್ತೆ, ಎಸ್ಪೆಷಲಿ ಸಿಟಿಗೆ ಹೋದ್ಮೇಲೆ. ಬಿಕಾಸ್ ಅವನು ಹಳ್ಳಿಲಿರುವಾಗ ಹೆಂಗಿದ್ದ ಅಂದರೆ, ಚಿಕ್ಕ ಹುಡುಗ ಅಲ್ವಾಗ, 7th ಅಂದರೆ ಆಲ್ಮೋಸ್ಟ್ ಮಿಡ್ಲಿ ಸ್ಕೂಲ್ ರೇಂಜಲ್ಲಿರುತ್ತೆ. ಸೊ ಅವನು ಆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಫ್ಯಾಂಟಸಿ ನೋಡೋ ಕಾರಣದಿಂದ ಅವನಿಗೆ ಫ್ಯಾಂಟಸಿ ಅಂದರೆ ಜಾಸ್ತಿ ಇಷ್ಟ. ಯಾರಿಗೆ ತಾನೇ ಚಿಕ್ಕ ವಯಸ್ಸಲ್ಲಿ ಫ್ಯಾಂಟಸಿಗಳು ನೋಡಿರೋ, ನೀವು ನೋಡಿರ್ತೀರಾ, ನಾನು ನೋಡಿರ್ತೀನಿ, ಅವನು ನೋಡಿರ್ತಾನೆ. ಸೊ ಲೈಕ್ ಕಾರ್ಟೂನ್ಸ್ ಅವು ಇವು ಸಮ್ ಕಿಡ್ಸ್ ಏನಂತಾರೆ ಚಾನಲ್ಸ್ ಬರೋ ಇರ್ತಲ್ಲ. ಸೊ ಆ ಥರ ಫ್ಯಾಂಟಸಿಗಳನ್ನ ಅವ್ನು ಜಾಸ್ತಿ ನೋಡ್ತಿದ್ದ. ದೆನ್ ಅದರಿಂದ ಏನೋ ಮೇ ಬಿ ಸೊ ಅವ್ರ ಅಮ್ಮಗೆ ಸ್ವಲ್ಪ ಜಾಸ್ತಿ ಹೆದರ್ತಿದ್ದ, ಅವ್ರ ಮನೇಲಿರೋರಿಗೂ ಜಾಸ್ತಿ ಹೆದರ್ತಿದ್ದ. ಬಿಕಾಸ್ ಆಫ್ ಫ್ಯಾಂಟಸಿಲಿ ಹೆಂಗೆ ಕ್ಯಾರೆಕ್ಟರ್ ಬರುತ್ತೆ ಅಂದರೆ, ಫುಲ್ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವನು ಹಳ್ಳಿಲಿರುವಾಗ ಹೆಂಗಿರ್ತಿತ್ತು ಅಂದರೆ ಹೆದರ್ತಿದ್ದ ಏನೇ ಕೆಲಸ ಮಾಡೋದಕ್ಕೂ. ಯಾಕಂದರೆ ಫ್ಯಾಂಟಸಿ ನೋಡ್ಬಿಟ್ಟು ಅಭ್ಯಾಸ ಮಾಡ್ಕೊಂಡಿರ್ತಾನಲ್ಲ. ಸೊ ಈಗ ನಾನು ಹೇಳೋದಷ್ಟು, ನಾವೇನು ನೋಡ್ತಿದ್ದೀವಿ ನಾವು ಅದನ್ನೇ ಆಗೋದು. ಬಿಕಾಸ್ ನಾವೇನು ವಿಷನ್ ಮಾಡ್ತೀವಿ ಬಿಕಮ್ ಅದನ್ನೇ ಆಗೋದಲ್ವಾ. ಸೊ ಅದನ್ನ ಆಗೋಕ್ಕೂ ಟ್ರೈ ಮಾಡ್ತೀವಿ. ಹಾಗೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಫ್ಯಾಂಟಸಿ ನೋಡ್ತಿದ್ದ ಕಾರಣದಿಂದ ಅವನಿಗೆ ಆ ಕ್ಯಾರೆಕ್ಟ್ರು ಹೋಗ್ಬಿಡ್ತಾಯಿತ್ತು. ಈಗ ಛೋಟಾ ಭೀಮ್ ಅಂದರೆ ಲಡ್ಡು ತಿಂದಿದ ತಕ್ಷಣ ಛೋಟಾ ಭೀಮ್ ಥರ ಆ್ಯಕ್ಟ್ ಮಾಡೋದು, ಲೈಕ್ ವಾಚ್ ಹಾಕ್ಕೊಂಡಿದ್ದ ತಕ್ಷಣ ಬೆಂಟೆನ್ ಥರ ಆ್ಯಕ್ಟ್ ಮಾಡೋದು. ಸೊ ಈ ಥರ ಫ್ಯಾಂಟಸಿಗಳು ಹೋಗಿದ್ರೋದ್ರಿಂದ ಏನೋ ಫುಲ್ ಚೈಲ್ಡಿಶ್ ಥರ ಆಡ್ಕೊಂಡು ಹೆಂಗೋ ಇದ್ದಿದ್ದು ಹುಡುಗ ಊರಲ್ಲಿ. ಊರು ಬಿಟ್ಟು ಬೇರೆ ಕಡೆ ಓದಬೇಕು ಅಂತ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನಾನು ಹೇಳಿದ್ದಾರೆ ಅದಕ್ಕೆ ಸರಿ ಓಕೆ, ಜಾಸ್ತಿ ತಲೆ ತಿನ್ನಲ್ಲ. ಅಲ್ಲಿಗೆ ಹೋದ್ಮೇಲೆ ಹೈಸ್ಕೂಲಲ್ಲಿ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಆದಮೇಲೆ ದೆನ್ ಸ್ವಲ್ಪ ದಿನ ಟೈಮ್ ತಾಣುತ್ತೆ ಸೆಟಲ್ ಆಗೋಕ್ಕೆ. ಎಷ್ಟೊಂದು ಜನ ಎಷ್ಟೋ ಜನ ಹೋಗಿರ್ತಾರೆ, ಹಾಸ್ಟೆಲ್ಗೂ ಇರ್ತಾರೆ. ಇವನಿಗೆ ಹಾಸ್ಟೆಲ್ಗೆ ಹೋಗ್ಬೇಕಂತ ಆಸೆ, ಬಟ್ ಅವ್ರ ಮೇಲೆ ಕಳಿಸಲ್ಲ. ಬಿಕಾಸ್ ಏನೋ ಗೊತ್ತಿಲ್ಲ, ಸಮ್ ರೀಸನ್ಸಿಂದ ಅವ್ರ ಮೇಲೆ ಅವನ್ನ ಹಾಸ್ಟೆಲ್ಗೆಲ್ಲ ಕಳಿಸಲ್ಲ. ಇಟ್ಸ್ ಓಕೆ, ಹೋಗದೇ ಇದ್ರೆ ಏನಾಗಲ್ಲ. ಸೊ ಹೈಸ್ಕೂಲ್ಗೆಲ್ಲ ಹೋಗ್ತಾನೆ. ಒಬ್ಬ ಫ್ರೆಂಡ್ ಆಗ್ತಾನೆ. ಅವ್ನು ಇವಾಗಲೂ ಒಂದು ಜೊತೆ ಇದ್ದಾನೆ. ನಾನು ಏನಕ್ಕೆ ಅವನು ಇವಾಗಲೂ ಒಂದು ಜೊತೆ ಇದ್ದಾನಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಹಿಂಗೆ ಅಂದೆ ಅಂತ. ಸೊ ಹೈಸ್ಕೂಲಿಗೆ ಹೋದ್ಮೇಲೆ ಒಬ್ಬ ಫ್ರೆಂಡ್ ಆಗ್ತಾನೆ. ದೆನ್ ಅವನ ಜೊತೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ. ಬಟ್ ಅವನಿಗೆ ಆ ಫ್ರೆಂಡು ತುಂಬಾ ಏನಂತಾರೆ ಇಷ್ಟ. ಆ ಥರ ಫ್ರೆಂಡ್ ಮಾಡ್ಕೊತಾನೆ. ಆ ಫ್ರೆಂಡು ಲೈಕ್ ಈಗ ಹೊರಗಡೆ ಬಂದಮೇಲೆ ನಾವು ಹೆಂಗಿರಬೇಕು, ಯಾವ ಥರ ಬದುಕಬೇಕು, ಯಾವ ಥರ ಜೀವನ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾನೆ. ಕೆಲವೊಂದು ಅವನು ತಿಳ್ಕೊಂಡಿರೋ ಪಾಠನ ಈ ಹುಡುಗಕ್ಕೆ ಹೇಳ್ತಾ ಹೋಗ್ತಾನೆ. ಸೊ ಫ್ರೆಂಡ್ಶಿಪ್ ಹೆಂಗಿರಬೇಕು ಅಂದರೆ ಅದೇ ಥರ ಇರಬೇಕು. ಅದನ್ನ ಬಿಟ್ಬಿಟ್ಟು ಕೆಟ್ಟ ಚಟ ಇನ್ನು ಏನೇನೋ ಅಭ್ಯಾಸ ಮಾಡಿಸೋದು ಬಿಟ್ಟು ಲೈಫಿಗೆ ಏನು ಬೇಕು, ಲೈಫಲ್ಲಿ ಯಾವ ಥರ ಸಕ್ಸಸ್ ಆಗಬೇಕು, ಲೈಫಲ್ಲಿ ಏನು ತಿಳ್ಕೊಬೇಕು, ಏನು ತಿಳ್ಕೊಬಾರ್ದು, ಇದನ್ನ ಹೇಳ್ಕೊಡೋ ಇದ್ರೆ ಸಾಕು ಅಂತ ಗೆಳೆಯಿದ್ರೆ ಸಾಕು. ಏನಂದ್ರೆ ನಿಮ್ಗೆ ಯಾರಾದರೂ ಅದೇ ಥರ ಫ್ರೆಂಡ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಥರ ಊರಿಗೆ ಹೋದಾಗ ಆ ಥರ ಫ್ರೆಂಡ್ಸ್ ಸಿಗೋದು ತುಂಬಾ ಕಡಿಮೆ ಅಲ್ವಾ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು, ದೊಡ್ಡ ಸ್ಕೂಲೇ
ಬೆಟರ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ, ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ 1 ಇಯರ್ ಕೂಡ ಕಂಪ್ಲೀಟ್ ಆಗುತ್ತೆ. 1 ಇಯರ್ ಕಂಪ್ಲೀಟ್ ಆದಮೇಲೆ ಎಕ್ಸಾಮ್ ಬರೋ ಟೈಮಲ್ಲಿ ಕೊರೋನಾ ಬಂದ್ಬಿಡುತ್ತೆ. ಸರಿ ಓಕೆ, ಸ್ಟಿಲ್ ಏನೋ ಅವಾಗ ಅವ್ರಿಗೇನು ಗೊತ್ತಿರಲ್ಲ ಕೊರೋನಾ ಏನು ಅಂದರೆ ಏನಂತ. ಸ್ಟಿಲ್ ಅದು ಲಾಕ್ಡೌನಲ್ಲಿ ಆಗುತ್ತೆ. ದೆನ್ ಸ್ಕೂಲಲ್ಲಿ ಅವಾಗ ಆಲ್ಮೋಸ್ಟ್ ಎಲ್ರಿಗೂ ಇದು ಗೊತ್ತಿರುತ್ತೆ, ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಎಲ್ಲ ಸ್ಕೂಲಲ್ಲಿ ಹೇಳಿದ್ಮೇಲೆ. ಸೊ ಅವನ ಹತ್ರ ಗೊತ್ತಲ್ಲ, ಫೋನ್ ಇರೋಲ್ಲ. ಫೋನ್ ಇದ್ದರೂ ಅವರ ಮನೆಯವ್ರ ಹತ್ರ ಇರುತ್ತೆ, ಅದು ಯೂಸ್ಫುಲ್ ಇರೋಲ್ಲ. ಸೊ ಅವನು ಅವ್ರ ದೊಡ್ಡಮ್ಮಗೆ ಹೇಳ್ತಾನೆ, ಅವ್ರ ದೊಡ್ಡಮ್ಮ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಫೋನ್ ಕೊಡಿಸುತ್ತೆ. ಸೊ ಅದು ಅವನ ಲೈಫಲ್ಲಿ ಬಂದಂಥ ಮೊದಲನೇ ಸ್ಮಾರ್ಟ್ ಫೋನ್. ಸೊ ಈ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಅವನು ಆನ್ಲೈನ್ ಕ್ಲಾಸು ಅವನೇನು ಮಿಸ್ಯೂಸ್ ಮಾಡ್ಕೊತಾರಲ್ಲ, ಆಯಿತಾ, ಅದರಲ್ಲೇ ಎಷ್ಟು ಬೆಟರ್ ಯೂಸ್ ಮಾಡ್ಕೊಬೇಕು ಅಷ್ಟು ಬೆಟರ್ ಯೂಸ್ ಮಾಡ್ಕೊತಾನೆ. ಸೊ ಅಲ್ಲಿ ಆನ್ಲೈನ್ ಕ್ಲಾಸು ಮುಗಿಯುತ್ತೆ, ಮತ್ತು ಸ್ಕೂಲ್ ಎಂದಿನಂತೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಯಾರ್ಯಾರು ಆಡಿದ್ರೆ ಪಬ್ಜಿ, ಫ್ರೀ ಫೈರ್ ಇದನ್ನೆಲ್ಲ ಅವನು ಆಡಿದ್ದಾನೆ. ಬಿಕಾಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವಾ, ಅದಕ್ಕೋಸ್ಕರನೇ ಎಲ್ಲರೂ ಆಡ್ತಿದ್ರಲ್ಲ ಅಂತ. ಬಟ್ ಅದನ್ನೆಲ್ಲ ಆಡ್ದ, ಬಟ್ ಅದನ್ನು ಜಾಸ್ತಿ ತಲೆಗೆ ಹಚ್ಕೊಳ್ಳಿಲ್ಲ. ಎಷ್ಟು ಆಡಬೇಕು ಅಷ್ಟು ಮೇ ಬಿ ಏನೋ ಗೇಮರ್ಸ್ ಇದ್ದಾರೆ, ಒಳ್ಳೊಳ್ಳೆ ಗೇಮಿಂಗ್ ಕಮ್ಯುನಿಟಿಲಿ ಹೆಸರು ಮಾಡಿರೋರು ಇದ್ದಾರೆ. ಬಟ್ ಐ ಡೋಂಟ್ ನೋ ಏನಕ್ಕೆ ಅವನು ಜಾಸ್ತಿ ಅದನ್ನು ತಲೆಗೆ ಹಚ್ಕೊಳ್ಳಿಲ್ವೋ. ಬಟ್ ಗೇಮ್ ಥರನೇ ಆಡ್ದ, ಅದನ್ನ ಬಿಟ್ಟು ಬೇರೆ ಥರ ಎಲ್ಲ ಆಡೋಕೆ ಹೋಗಲಿಲ್ಲ. ಸೊ ಅಷ್ಟು ಆಡಿ ಅದನ್ನು ನಿಲ್ಲಿಸಾದ್ಮೇಲೆ ಮನೇಲೆಲ್ಲ ಫ್ರೀ ಆಗಿರುವಾಗ ಆ ಫೋನಲ್ಲಿ ಏನು ಮಾಡ್ತಿದ್ದಪ್ಪ ಅಂದರೆ, ಸೊ ಅವನು ಯೂಟ್ಯೂಬ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ ಜಾಸ್ತಿ. ಈ ಯೂಟ್ಯೂಬಲ್ಲಿ ಏನು ನೋಡ್ದಂದರೆ, ಅವನಿಗೇನು ಇಷ್ಟ, ಬೈಕ್ಸ್, ಕಾರ್ಸ್ ರಿವ್ಯೂ ಅಂದರೆ ಸಖತ್ ಇಷ್ಟ. ಸೊ ಆಗಿನ ವಯಸ್ಸಲ್ಲಿರುವಾಗ ಮೇ ಬಿ ಅವನಿಗೆ ಒಂದು ಯೂಟ್ಯೂಬ್ ಒಬ್ಬರು ಯೂಟ್ಯೂಬರ್ ಸಿಗ್ತಾರೆ. ಅವ್ರನ್ನ ಯಾರು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಮೇ ಬಿ ಕನ್ನಡ OG ಮೋಟೋ ವ್ಲಾಗರ್ ಇಷ್ಟ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾರಂತ. ಸೊ ಅವರು ಅಂದರೆ ಯಾವಾಗ ಅಂದರೆ ಇಯರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮೇ ಬಿ ಅವಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ, ಬೇಗನೆ ಫ್ಲ್ಯಾಶ್ ಆಗಿಬಿಡುತ್ತೆ. ಇಯರ್ ಬಂದ್ಬಿಟ್ಟು 21-22 ಇಯರಲ್ಲಿ. ಅವಾಗ ಕನ್ನಡ OG ಮೋಟೋ ವ್ಲಾಗರ್. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಬಟ್ ಅವ್ರ ವೀಡಿಯೋಸ್ ನೋಡ್ಕೊಂಡು ಅಂದರೆ ಇನ್ನೂ ಇನ್ಸ್ಪಿರೇಷನ್ ಆಗಿ ತಗೋತಾನೆ, ನಾನು ಇದೇ ಥರ ಯೂಟ್ಯೂಬರ್ ಆಗಬೇಕು, ಚೆನ್ನಾಗೆ ಏನಂತಾರೆ ಜನರ ಮನಸ್ಸಿಗೆ ಹೇಳ್ಬೇಕು. ಗಾಡಿ ಬೈಕ್ಸ್ ಅಂದರೆ ಇಷ್ಟ ಅಲ್ವಾ ಗೈಸ್. ಸೊ ಅದಕ್ಕೋಸ್ಕರ ಆ ಥರ ಒಂದು ಹುಡುಗಾಟ ಆವಾಗ ಸುಮ್ಮನೆ ನಿರ್ಧಾರ ತಾನಿರ್ತಾನೆ, ಬಟ್ ಅದನ್ನೆಲ್ಲ ತಲೆಗೆ ಹಚ್ಕೊಂಡಿರಲ್ಲ. ಬಟ್ ಅವನಿಗೆ ಯೂಟ್ಯೂಬ್ ಅಂದರೆ ಅವಾಗ್ಲಿಂದನೇ ಒಂದು ಏನೋ ಮನಸ್ಸಲ್ಲಿ ಇದು ಸ್ಟಾರ್ಟ್ ಆಗುತ್ತೆ, ಯೂಟ್ಯೂಬ್ ಅಂತ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅವನಿಗೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಸರಿ ಆಯಿತು, ಅದನ್ನೇ ನಾನು ಜಾಸ್ತಿ ತಲೆಗೆ ಹಚ್ಕೊಳಲ್ಲ. ದೆನ್ 10th ಕೂಡ ಆಲ್ಮೋಸ್ಟು ಒಂದು ಲೆವೆಲ್ಗೆ ಹೋಗುತ್ತೆ. ಬಿಕಾಸ್ ಅವ್ರಿಗೆ 10th ಸ್ಟಾರ್ಟ್ ಆಗಿದ್ದೆ ಲೇಟು, ಯಾಕಂದರೆ ಕೊರೋನಾ ಬ್ಯಾಚ್ ಆಗಿದ್ದರಿಂದ ಸ್ಟಾರ್ಟ್ ಆಗಿದ್ದು ಲೇಟು. ಸರಿ ಆಯಿತು, 10thಗೇನೋ ಹೋದ, 10th ನಡೀತಾ ಇತ್ತು. ಆಮೇಲೆ 10thಲ್ಲಿ ಏನು ಸ್ಪೆಷಲ್ ಕ್ಲಾಸ್ ಬರುತ್ತೆ. ಸರಿ ಆಯಿತು, ಸ್ಪೆಷಲ್ ಕ್ಲಾಸು ಬಂತು. ಅವನ ಹತ್ರ ಒಂದು ಸೈಕಲ್ ಕೂಡ ಇತ್ತು. ಆ ಸೈಕಲ್ ತಗೊಂಡು ಅವ್ರ ಊರಲ್ಲಿ ಅವನ ಜೊತೆ ಓದಕ್ಕೆ 10th ಅವ್ರು ಇನ್ನೂ 2-3 ಜನ ಇದ್ದರು ಅವ್ನ ಫ್ರೆಂಡ್ಸು. ಬಟ್ ಅವ್ರು ಬೇರೆ ಕಡೆ ಓದ್ತಿದ್ರಿಂದ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಅದೇ ಊರು, ಬಟ್ ಅವ್ನು ಬೇರೆ ಸ್ಕೂಲಾಗಿ ಓದ್ತಿರ್ತಾನೆ. ಬಟ್ ಇಬ್ಬರು ಬಾಣವರದಲ್ಲಿ ಹೋಗೋ ಕಾರಣದಿಂದ ಇಬ್ಬರು ಮಾತಾಡ್ಕೊಂಡು ಅವನ ಹತ್ರ ಒಂದು ಸೈಕಲ್ ಇರುತ್ತೆ, ಇವನ ಹತ್ರ ಒಂದು ಸೈಕಲ್ ಇರುತ್ತೆ. ಆ ಸೈಕಲ್ ತಗೊಂಡು ಬೆಳಿಗ್ಗೆ 8 ಗಂಟೆ ಬಿಟ್ಟರೆ 8:00ವರೆಗೆ ಒಂದು ಬಸ್ ಇರುತ್ತೆ, ಆಯಿತಾ. ಸೊ ಆ ಬಸ್ ಹತ್ಕೊಂಡು ಕಾಲೇಜಿಗೆ ಸ್ಕೂಲಿಗೆ ಹೋಗೋರು. ಮತ್ತೆ ಸಂಜೆ 5 ಗಂಟೆ ಸ್ಕೂಲ್ ಬಿಟ್ಟರೆ 5 ಕಾಲಿಗೆ ಒಂದು ಬಸ್ ಇರೋದು. ಆ ಬಸ್ ಹತ್ಕೊಂಡು ಒಂದು ಊರಿಗೆ ಬಂದ್ಬಿಟ್ಟು ಆ ಊರಿಂದ ಅವ್ರ ಮನೆಗೆ ಸೈಕಲ್ ಬರೋರು. ಸೊ ಅಪ್ ಆ್ಯಂಡ್ ಡೌನ್ 2 ಸೇರಿ ಒಂದು 5-6 ಕಿಲೋಮೀಟರ್ಸ್ ಅಂತ ಆಗೋದು. 2 ಸರಿ ಆಯಿತು. ಒಂದೊಂದು ಸಲ ಏನಾಗ್ತಿತ್ತು ಅಂದರೆ ಸೈಕಲ್ ನಿಲ್ಲಿಸಿ ಹೋದಾಗೆಲ್ಲ ಸೈಕಲ್ ಪಂಚರ್ ಆಗಿರೋದು, ಯಾರೋ ಏರೆಲ್ಲ ಬಿಟ್ಟಿರೋರು. ಸೊ ಅಂಥ ಟೈಮಲ್ಲಿ ಈಗ ಓಡಿಸ್ಕೊಂಡಂತೂ ಬರ್ಲಿಕ್ಕಾಗಲ್ಲ ಸೈಕಲ್ಲ. ಅಂಥ ಟೈಮಲ್ಲಿ ತಳ್ಕೊಂಡೇ ಬರೋಕಾಗಿತ್ತು. ಈ ಥರ ಹಿಂಗೋ ಹೆಂಗೋ ಆಡಿ ಆ ಇಯರ್ ಮುಗಿಸಿ ಮತ್ತೆ ಒಂದು ಇಯರ್ ಸ್ಟಾರ್ಟ್ ಆಗುತ್ತೆ. ಆ ಇಯರ್ ಸ್ಟಾರ್ಟ್ ಆದಾಗ ಏನೋ ಗೊತ್ತಿಲ್ಲ, ಆ ಇಯರ್ ಫುಲ್ ಅವನಿಗೆ ಬ್ಯಾಡ್ ಲಕ್ ಅನ್ನೋದು ಬರೆದಿರುತ್ತೆ ಅಥವಾ ಏನೋ. ಆ ಇಯರ್ ವರ್ಕೌಟ್ ಆಗಲ್ಲ. ಬಿಕಾಸ್ ಏನಕ್ಕಂದರೆ ಹೇಳ್ತೀನಿ, ಆಲ್ರೆಡಿ ಒಂದು ಆಪ್ರೇಷನ್ ಆಗಿತ್ತು ಲೈಫಲ್ಲಿ, ಆಲ್ರೆಡಿ ಒಂದು ಕುಗ್ಗೋಗಿದ್ದ. ಸರಿ ಆಯಿತು, ಇನ್ನೇನು ಮಾಡ್ಲಿಕ್ಕಾಗಲ್ಲ. ಅವ್ರ ತಾತನೂ ಸತ್ತೋಗಿತ್ತಲ್ಲ, ಅದರಿಂದನೂ ಕುಗ್ಗೋಗಿದ್ದ. ಬಟ್ ಇದರಿಂದೆಲ್ಲ ಆಚೆಗಡೆ ಬಂದಿದ್ರು ಮತ್ತೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಅದು ಅವನ ಲೈಫಲ್ಲಿ ಮೇಜರ್ ಇನ್ಸಿಡೆಂಟ್. ನಾನು ಹೇಳಿರೋ ಪ್ರಕಾರ 4th ಐ ಪ್ರಾಬ್ಲಮ್ ಇತ್ತು ಅಂತ ಸ್ಪೆಕ್ಸ್ ಅವಾಗಲೇ ವೇರ್ ಮಾಡಿಸಲ್ಲ. ಬಟ್ ಹಿಂದೆ ವಿಡಿಯೋ ನೋಡಿದ್ರಲ್ಲ, 4th ಐ ಪ್ರಾಬ್ಲಮ್ ಇತ್ತು ಅಂತ ಗೊತ್ತಾಗುತ್ತೆ. ಬಟ್ ಮುಂದೆ ಒಂದು ಸ್ಪೆಕ್ಸ್ ವೇರ್ಸ್ ಮಾಡಿಸ್ತಾರೆ. ಬಟ್ 10th ಬಂದಾಗ ಚೆನ್ನಾಗೇ ಇದ್ದಿದ್ದು ಹುಡುಗ ಸಡನ್ಲಿ ಐ ಡ್ಯಾಮೇಜ್ ಆಗುತ್ತೆ, ರೆಟಿನಾ ಡಿಟ್ಯಾಚ್ಡ್ ಆಗುತ್ತೆ. ಸೊ ರೆಟಿನಾ ಡಿಟ್ಯಾಚ್ಡ್ ಆಗುತ್ತೆ. ಸರಿ ಆಯಿತು, ಚೆಕ್ ಮಾಡಿಸ್ತಾರೆ ಕೆಲವೊಂದು ಹಾಸ್ಪಿಟ್ಲಲ್ಲೆಲ್ಲ ಹೋಗ್ಬಿಟ್ಟು. ಸರಿ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಅಂದಾಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಲ್ಮೋಸ್ಟು 1.5 ಮಂತು ಇದ್ದು ಬೆಂಗಳೂರಲ್ಲೇ. ಆಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಫುಲ್ಲು
ಮೆಂಟಲಿ ಹೆಂಗೆ ಡಿಸ್ಟರ್ಬ್ ಆಗಿರ್ತಾನೆ ಅಂದರೆ ಅವನಿಗೆ ಬ್ಯಾಕ್ ಟು ಬ್ಯಾಕ್ ಹೆಂಗೆ ಅಂದರೆ ಈ ಬ್ಯಾಕ್ ಟು ಬ್ಯಾಕು ಈ ಖುಷಿಗೆ ಬಂದರೆ ಒಂಥರ ಏನೋ ಈ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆ ಬರ್ತಾನೆ ಇರೋದ್ರಿಂದ ಅವ್ನಿಗೇನು ಲೈಫಲ್ಲಿ ಹ್ಯಾಪಿ ಅನ್ನೋದು ಬರಲಿಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಇದು ಒಂದು ಸಮಸ್ಯೆ ಅಂತ ತಗೊಂಡ ಇನ್ನೂ ಮೆಂಟಲಿ ಡಿಸಪಾಯಿಂಟ್ ಆಗೋದ. ಸರಿ ಆಯ್ತು, ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದ್ರು. ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಕೂಡ ಆಯಿತು. ಹಿಂಗೇನಂದರೆ ಆಪ್ರೇಷನ್ ಆಗೋ ಟೈಮಲ್ಲೂ ಅವ್ನು ಬುಕ್ಸ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದ ಹಾಸ್ಪಿಟಲ್ಗೆ. 10th ಆಗಿರೋದ್ರಿಂದ ಓದಲೇಬೇಕು, ಬೇರೆ ರೀಸನ್ಸ್ ಇಲ್ಲ, ಎಕ್ಸ್ಕ್ಯೂಸಸ್ ಕೊಡೋಂಗಿಲ್ಲ. ಸೊ ಸರಿ ಆಯಿತು ಅಂತ ಬುಕ್ಸ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದು. ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 10-15 ಡೇಸ್ ಎಲ್ಲೂ ಹೋಗ್ಬಿಡ್ರಿ ಆಚೆಗೆ ಅಂತ. 10-15 ಡೇಸ್ಗೆ ಅವ್ನು ಎಕ್ಸಾಮ್ ಇರುತ್ತೆ, 10th ಎಕ್ಸಾಮ್. ಓಕೆ, ಬೋರ್ಡ್ ಎಕ್ಸಾಮ್ ಇರುತ್ತೆ. ಸರಿ ಆಯಿತು, ಮನೆಯಲ್ಲ ಓದ್ಕೊಂತಾನೆ. ಅವ್ನಿಗೆ ಯಾವ ಥರ ಮೆಂಟಲಿ ಡಿಸಪಾಯಿಂಟ್ ಆಗಿರುತ್ತೆ ಅಂದರೆ ಅವನು 10th ಎಕ್ಸಾಮ್ ಬರೀತೀನೋ ಇಲ್ವೋ ಅಷ್ಟು ಮೆಂಟಲಿ ಡಿಸಪಾಯಿಂಟ್ ಆಗಿರ್ತಾನೆ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಬರ್ತಾ ಹೋದಾಗ ಕೆಲವೊಂದು ಜನ ಆದರೆ ಅದನ್ನು ಗಿವ್ ಅಪ್ ಮಾಡಿಬಿಡೋರು, ಆಗಲ್ಲ, ಬರೀಲಿಕ್ಕಾಗಲ್ಲ ಅಂತ. ಬಟ್ ನಂಗೆ ಮಾಡಲಿಲ್ಲ, ಸ್ಟ್ರಾಂಗ್ ಆಗಿ ಇಲ್ಲ ನಾನು ಬರೀಲೇಬೇಕು, ಏನಾದರೂ ಮಾಡಿ ಇದರಿಂದ ಆಚೆ ಕಡೆ ಬರಲೇಬೇಕು ಅಂತ ಓದಿದ್ದ ತಲೆಯಲ್ಲಿ ಇಟ್ಕೊಂಡು ಹಾಲ್ ಟಿಕೆಟ್ ಇಸ್ಕೊಂಡು 10th ಎಕ್ಸಾಮ್ ಕೂಡ ಬರೀತಾನೆ. ಬರೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಹೆಂಗೋ ದೇವ್ರ ದಯೆಯಿಂದ ಬರ್ದಾದ್ಮೇಲೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಸರಿ ಆಯಿತು, ಸ್ವಲ್ಪ ತಿಂಗಳಾದ್ಮೇಲೆ ರಿಸಲ್ಟ್ ಕೂಡ ಬರುತ್ತೆ. ಸೊ ರಿಸಲ್ಟ್ ಬಂದ್ಬಿಟ್ಟು ಪಾಸ್ ಆಗಿರ್ತಾನೆ, ಅದು ಫಸ್ಟ್ ಕ್ಲಾಸಲ್ಲಿ. ಅವ್ನು 10th ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, PUC ಮಾಡ್ತಾನೆ ಅಂತ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಸರಿ, ಅವನ ಲೈಫಲ್ಲಿ PUC ಅನ್ನೋದೊಂದು ಏನಂತಾರೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಸೊ PUC ತುಂಬ ಕಡೆ ಹುಡುಕ್ತಾನೆ. ಅವನ ಜೊತೆಗಿದಲ್ಲ ಇಬ್ಬರು ಫ್ರೆಂಡ್ಸು, ಅವಾಗ ಅವ್ರು ಒಟ್ಟಿಗೆ ಆಗ್ತಾರೆ. ಅವರಿಬ್ಬರು 10th ಬೇರೆ ಸ್ಕೂಲೆಲ್ಲ ಮುಗಿಸ್ಕೊಂಡಾದ್ಮೇಲೆ 3 ಜನ ಒಟ್ಟಿಗೆ ಸೇರ್ಕೊಂಡಾಗ ಎಲ್ಲೆಲ್ಲ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು 3 ಜನನು ಒಂದು ಊರಿಗೆ ಹೋಗ್ಬಿಟ್ಟು ಸೇರ್ಕೊಂತಾರೆ. ಅದು ಎಲ್ಲಿ ಅಂದರೆ ಅವನೇನು ಹೈಸ್ಕೂಲ್ ಓದಿದ್ದ ಅದೇ ಊರಲ್ಲಿ PU ಕಾಲೇಜ್ ಕೂಡ ಇರುತ್ತೆ. ಸರಿ ಆಯಿತು, ಅವನಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತ ಸಖತ್ ಆಸೆ ಇರ್ತದೆ ಆ ಹುಡುಗಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ನು ಇಂಜಿನಿಯರಿಂಗ್ ಮಾಡ್ಲಿಕ್ಕಾಗಲ್ಲ. ಅದು ಹೊಸ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾರೆ, ಸಿಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಂಗೆ ಏನಂತಾರೆ ಫ್ರೆಂಡ್ಲಿ ಆಗಿರೋ ಟೀಚರ್ಸ್ ಕೂಡ, ಲೆಕ್ಚರರ್ಸ್ ಕೂಡ ಅವನಿಗೆ ಪರಿಚಯ ಆಗ್ತಾರೆ. 10th ಏನು ಕಳ್ಕೊಂಡಿದ್ದ ನಗು, ಸಂತೋಷ, ಅದನ್ನೆಲ್ಲ PUಲಿ ಏನಂತಾನೆ ಮರುಗಳಿಸ್ತಾನೆ. ಮಾಡಿದ್ಮೇಲೆ ಅವ್ನು ಡಿಗ್ರಿ ಮಾಡ್ಬೇಕಂತ ಅನಿಸುತ್ತೆ. ಸರಿ ಆಯಿತು, ಕಾಲೇಜ್ ಕೂಡ ಹುಡುಕ್ತಾನೆ, ಎಲ್ಲ ಸೆಟ್ ಆಗುತ್ತೆ. ಅಡ್ಮಿಷನ್ ಆಗಬೇಕು. ಆ ಟೈಮಲ್ಲಿ ಅವ್ನ ಫ್ರೆಂಡ್ಸೇ ಅವ್ರ ಅಮ್ಮಗೆ ಫೋನ್ ಮಾಡಿ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ. ಅವರಮ್ಮ ಅಡ್ಮಿಷನ್ ಆಗ್ಲಿಕ್ಕೆ ಬಿಡಲ್ಲ ಕಾಲೇಜಿಗೆ. ಸರಿ ಆಯಿತು, ಇಲ್ಲೇ ನಿಯರ್ ಆಗಿರೋ ಕಾಲೇಜಿಗೆ ಸೇರ್ಕೊಂತ ಕಾಲೇಜಿಗೆ ಸೇರಿಸ್ತಾರೆ. ಅದು ಒಳ್ಳೆ ಕಾಲೇಜೇ. ಬಟ್ ಅವ್ನು ಏನೋ ಬೇರೆ ಓದಬೇಕು ಅಂತ ಆ ಕಾಲೇಜ್ ಚೂಸ್ ಮಾಡ್ಕೊಂಡಿರ್ತಾನೆ. ಸೊ ಅದು ಆಗಲ್ಲ ಹೋಗೋಕ್ಕೆ. ಬಿಕಾಸ್ ಅವ್ನ ಫ್ರೆಂಡ್ಸ್ ಫೋನ್ ಮಾಡಿ ಅವರಮ್ಮಗೆ ಕಳ್ಸೋಕ್ಕೆ ಬಿಡಲ್ಲ ಆ ಊರಿಗೆಲ್ಲ. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಇಲ್ಲೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿಂದ ಇನ್ನೊಂದು ಸ್ಟೆಪ್ಪು ಬದಲಾಗ್ತಾ ಹೋಗುತ್ತೆ ಲೈಫಲ್ಲಿ. ಬಿಕಾಸ್ PUಲಿ ಏನಂತಾರೆ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋ ಹುಡುಗ ಒಂದು ಏಮ್ ಇಟ್ಕೊಂಡು ಹುಟ್ಟಿರ್ತಾರೆ. ಬಿಕಾಸ್ ಅವರಿಗೆ ಬ್ಯಾಕ್ ಸಪೋರ್ಟರ್ ಅಂತ ಏನಿರಲ್ಲ, ಇದನ್ನೇ ಮಾಡಬೇಕಂತ ಯಾರು ಅಡ್ವೈಸ್ ಮಾಡೋರಿರಲ್ಲ. ಸೊ ಅದಕ್ಕೋಸ್ಕರ ತಪ್ಪು ದಾರಿ ಹಿಡಿಬಾರ್ದು. ಲೈಫಲ್ಲಿ ಏನಾದ್ರು ಒಂದು ಸಕ್ಸಸ್ ಆಗೋ ದಾರಿ ಹಿಡಿಬೇಕು. ಲೈಫಲ್ಲಿ ಏನಾದರೂ ಮಾಡಿ ಮುಂದೆ ಬರಬೇಕು ಅಂತ ಒಂದು ಛಲ ಇರುತ್ತೆ. ಸೊ ಅದು ಡಿಗ್ರಿ ಬಂದಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹುಡುಗಿಗೆ ತುಂಬಾ ರಿಸರ್ಚ್ ಮಾಡ್ತಾನೆ, ಏನಾಗಬೇಕು ನಾನು, ಬಿಕಾಮ್ ಎಂಪ್ಲಾಯಿನ, ಏನಂತಾರೆ ಏನಾದರೂ ಗೌರ್ಮೆಂಟ್ ಜಾಬ್ ಕ್ರ್ಯಾಕ್ ಮಾಡಬೇಕಾ, ಓನ್ ಬಿಸ್ನೆಸ್ ಮಾಡಬೇಕಾ, ಈ ಥರ ತುಂಬಾ ಐಡಿಯಾಸ್ನ ಜನ್ರೇಟ್ ಮಾಡ್ಕೊತಾನೆ. ಅದೇ ಥರ ಓಡೋ ಮೈಂಡ್ ಇನ್ನೊಬ್ಬ ಫ್ರೆಂಡ್ ಸಿಕ್ಕಿರ್ತಾನೆ ಆಲ್ರೆಡಿ ಅವನಿಗೆ. ಸೊ ಅವನು ಮಾತಾಡ್ಕೊತಾರೆ, ನನ್ನ ಲೈಫಲ್ಲಿ ಇದೇ ಥರ ಆಗಬೇಕು, ಇದೇ ಥರ ಮುಂದೇನು ಹಿಂಗೆ ಇರಬೇಕು, ಇಷ್ಟೇ ವರ್ಷ ಆದರೂ ಇದೇ ಥರ ನಾವು ಬದುಕಬೇಕು ಅಂತ ಹೇಳ್ಬಿಟ್ಟು ಅವ್ರ ಲೈಫಲ್ಲಿ ಗೋಲ್ ಸೆಟ್ ಮಾಡ್ಕೊತಾರೆ. ಇದೇ ಗೋಲ್ ನಾವು ಅಚೀವ್ ಮಾಡಬೇಕು, ಈ ಗೋಲ್ ಅಚೀವ್ ಮಾಡಿ ನಾವು ಮುಂದೆ ಚೆನ್ನಾಗಿ ಬದುಕಬೇಕು, ಏನು ಮಾಡಬೇಕು ಅಂತ ಅವ್ರ ಲೈಫಲ್ಲಿ ಅವ್ರದ್ದು ಥಿಂಕ್ ಮಾಡ್ಕೊಂಡಿರ್ತಾರೆ. 18 ಕ್ರಾಸ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದೇ ಬರುತ್ತೆ. ಎಸ್ಪೆಷಲಿ ಬಾಯ್ಸ್ಗೆ, ಗರ್ಲ್ಸ್ಗೂ ಇರುತ್ತೆ, ಬಟ್ ಎಸ್ಪೆಷಲಿ ಬಾಯ್ಸ್ಗೆ ಇದ್ದೇ ಕಾಮನ್ ಬಂದೇ ಬರುತ್ತೆ. ಸೊ ಈ ರೆಸ್ಪಾನ್ಸಿಬಿಲಿಟಿನ ಪದದಿಂದ ತಪ್ಪಿಸ್ಕೊಳ್ದಿರ ಅದನ್ನು ಅವ್ನು ತಗೊಂಡು ಅದ್ರ ಜೊತೆಗೆ ಅವ್ನು ಮುಂದೆ ಏನಾಗಬೇಕು ಅದನ್ನು ಅಸ್ಯೂಮ್ ಮಾಡ್ಕೊಂಡು ಇವೆರಡನ್ನೂ ಜೊತೆಗೆ ಇಟ್ಕೊಂಡು ಯಾವ ಥರ ಬದುಕಬೇಕು ಅನ್ನೋದು ತಿಳ್ಕೊಂಡು ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ಅಷ್ಟೇ, ನೀವೇನಾದರೂ ಮಾಡ್ತಾಯಿದ್ದೀರಾ, ಏನಾದರೂ ಮಾಡ್ತೀರಾ ಅಂತ ಅಂದಮೇಲೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ನಿಮ್ಮ ಗುರಿ ಮೇಲೆ ನೀವು ಫೋಕಸ್ ಮಾಡ್ಕೊಂಡು ಕೆಲಸ ಮಾಡಿರಿ. ರಿಸಲ್ಟು ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ಬಟ್ ನಿಮ್ಮದು ಪ್ರಯತ್ನ ಯಾವತ್ತೂ ಬಿಡದೇ ಇರಲಿ. ಹಂಗೆ ನೀವೇನೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ ಅಂದಿದ ತಕ್ಷಣ ರಿಸಲ್ಟ್ ಸಿಗುತ್ತೆ ಅನ್ನೋದು ತುಂಬಾ ಸುಳ್ಳು. ಸ್ಟಾರ್ಟ್ ಆಗಿದ ತಕ್ಷಣ ಏನೂ ಸಿಗಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡ್ತಾನೇ ಇರಬೇಕು, ಅದು ಯಾವತ್ತೋ ಒಂದಿನ ಸಿಕ್ಕೇ ಸಿಗುತ್ತೆ.
ರಿಸಲ್ಟ್ ಸಿಗ್ದಂಗೆ ಏನಿರಲ್ಲ. ಬಟ್ ನಿಮ್ಮ ಪ್ರಯತ್ನ ನೀವು ರಿಸಲ್ಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ತಿರೋದ್ರ ನೀವು ಏನು ಕೆಲಸ ಮಾಡಿದ್ರೆ ಅದ್ರ ಮೇಲೆ ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದ್ದೆ ಆದರೆ ನಿಮಗೆ ಬರ್ಕೊಳ್ಳಿ ಒಂದಲ್ಲ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನಾನು ನಂಬಿದ್ದೀನಿ, ಅದು ನಂಬ್ಕೊಂಡೆ ನಾನು ಬದುಕ್ತಿದ್ದೀನಿ. ಐ ಹೋಪ್ ತುಂಬ ಜನ ಗೆಸ್ ಮಾಡಿರ್ತಾರೆ ಈ ಸ್ಟೋರಿ ಯಾರ್ದಂತ ಬಂದ್ಬಿಟ್ಟು. ಆ್ಯಂಡ್ ನನ್ನ ಪಾರ್ಟ್ 1 ವೀಡಿಯೋದಲ್ಲೇ ಗೆಸ್ ಮಾಡಿ ಕಮೆಂಟ್ ಕೂಡ ಹಾಕಿದ್ದೀರ ಕೆಲವೊಂದಷ್ಟು ಜನ. ಸೊ ಇನ್ನೂ ಗೆಸ್ ಮಾಡದಿರೋರಿಗೆ ಹೇಳ್ತೀನಿ, ಈ ಸ್ಟೋರಿ ಬಂದ್ಬಿಟ್ಟು ನಂದೇ. ಈ ಸ್ಟೋರಿಲಿ ಇರೋ ಹುಡುಗ ನಾನೇ, ಇದು ನನ್ನ ಸ್ಟೋರಿನೇ. ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ. ಸೊ ನಾನು ಏನೇನಕ್ಕೂ ಈ ವಿಡಿಯೋ ಮಾಡೋಕ್ಲಿಲ್ಲ, ಏನು ಕಂಟೆಂಟ್ ಇಲ್ಲ ಅಂತ ನಾನು ಈ ವಿಡಿಯೋ ಮಾಡೋಕ್ಲಿಲ್ಲ. ಬಿಕಾಸ್ ನನ್ನ ಒಂದು ಫ್ಯಾಮಿಲಿ, ಈಗ ನಮ್ಮದೇನು ನನ್ನ ಫ್ಯಾಮಿಲಿ ಬರೀ ನಮ್ಮ ಮನೆಯವರೇ ನನ್ನ ಫ್ಯಾಮಿಲಿ ಇಲ್ಲ. ಸೊ ಈಗ ನಂದು ಏನು ಯೂಟ್ಯೂಬಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇನ್ನು ಮುಂದೆ ಆಗ್ತಾರೆ, ಇವರೆಲ್ಲ ನನ್ನ ಫ್ಯಾಮಿಲಿನೇ. ಸೊ ಥ್ಯಾಂಕ್ ಯು ಗೈಸ್ ವಿಡಿಯೋ ಫುಲ್ ನೋಡೋದಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ನೆಕ್ಸ್ಟ್ ವಿಡಿಯೋ ಸಿಗೋಣ, ಸಿ ಯು.